ನಮಸ್ತೆ. ಕರ್ನಾಟಕದ 7ರಿಂದ 8 ಕೋಟಿ ಜನತೆಗೆ ಆತ್ಮೀಯ ನಮಸ್ಕಾರಗಳು. ತಾವೆಲ್ಲರೂ ಬಂಧುಗಳೇ ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಸಂತೋಷದ ವಿಷಯ. ನಾನು ಭಾಳ ಎಮೋಷ್ನಲ್ ಆಗಿದ್ದೀನಿ. ಆ ಸಂತೋಷ ಏನಂತ ನಾನು ಹೇಳಕ್ಕೆ ಬಂದರೆ ತಮಗೂ ಎಲ್ಲರಿಗೂ ಒಂದು ಎಮೋಷ್ನಲ್ ಆಗ್ಬೋದು. ಅಷ್ಟೊಂದು ಅದ್ಭುತವಾಗಿರೋ ವಿಷಯ ಮತ್ತು ಸ್ವಲ್ಪ ವಿಸ್ಮಯ ಕೂಡ. ಇದ್ರ ಮುಂಚೆ ನಾನು ನಮ್ಮ ನಾಡಿನ ಜನತೆಗೆ ನನ್ನ ಒಂದು ಸಣ್ಣ ಕಿರುವ ಪರಿಚಯ ಮಾಡ್ಕೊತೀನಿ. ನಾನು ಬೇರೆ ಯಾರೂ ಅಲ್ಲ. ಚೈತ್ರದ ಪ್ರೇಮಾಂಜಲಿ, ಶೃಂಗಾರ ಕಾವ್ಯ, ಅಜಯ್ ವಿಜಯ್, ವಂಗಿರಣ, ನವಿಲುರ ನೈದಿಲೆ, ತುಂಗಭದ್ರಾ, ಕಾವೇರಿ ತೀರದಲ್ಲಿ, ಮುಗಿಲ ಚುಂಬನ, ಆಗಸ್ಟ್ 15 ಈ ಚಿತ್ರಗಳಲ್ಲಿ ನಾಯಕ ನಟನಾಗಿ ಕರ್ನಾಟಕದಲ್ಲಿ ಎಲ್ಲರ ಹೃದಯದಲ್ಲೂ ಒಬ್ಬ ನ್ಯಾಚುರಲ್ ಸ್ಟಾರ್ ಆಗಿ, ಅವನ ನಿಜ ಜೀವನದಲ್ಲಿ ಒಬ್ಬ ರಿಯಲ್ ಪ್ರೇಮಿಯಾಗಿ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ರಘುವೀರ್ ಅವರ ಶಿಷ್ಯ ನಾನು. ನನ್ನ ಹೆಸರು ಹ್ಯಾಟ್ರಿಕ್ ಸೂರ್ಯ PN ಅಂತ. ಅವರ ಹಸ್ತದಲ್ಲಿ ಬೆಳೆದಂಥ ಹುಡುಗ ನಾನು. ವಿಷಯ ಏನಪ್ಪ ಅಂದರೆ ತುಂಬಾ ಇದೆ. ಬಟ್ ಆದರೆ ಆ ವಿಷಯಗಳೆಲ್ಲ ನಾನು ಹೇಳಿದ್ದೀನಿ. ಮುಂದಿನ ಕೆಲವೊಂದು ವಿಷಯಗಳು ಹೇಳ್ತೀನಿ. ಎಲ್ಲಂದರೆ ನಾನು ಹೇಳಬೇಕು, ಕರ್ನಾಟಕದಲ್ಲಿ ಎಲ್ಲರ ಮನ ಗೆದ್ದಿದ್ದು ಪ್ರೇಮಲೋಕ ಚಿತ್ರ. ರವಿಚಂದ್ರನ್ ಯಾವತ್ತೂ ಅದು ಅಳಿಸೋಕ್ಕಾಗಲ್ಲ. ಎಲ್ಲರೂ ಕನ್ನಡ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಮಗು ನಮ್ಮ ಕರ್ನಾಟಕದ ಎಲ್ಲ ಹೃದಯದಲ್ಲಿ ಇರೋಂಥ ಚಿತ್ರ ಪ್ರೇಮಲೋಕ. ಇಡೀ ಚಿತ್ರರಂಗದ ಮನ ಮತ್ತು ಚಿತ್ರರಂಗದ ಪ್ರೇಕ್ಷಕರು, ಚಿತ್ರರಂಗದ ಅಭಿಮಾನಿಗಳು ಮನ ಗೆದ್ದ ಚಿತ್ರಲೋಕ ಯೂಟ್ಯೂಬ್ ವಾಹಿನಿ. ಸೊ ಇದ್ರದ್ದು ಮೂಲ ಏನಂದರೆ KM ವೀರೇಶಣ್ಣ ಅಂತ ಅದಕ್ಕೆ ಸಂಪಾದಕರು. ಅವರು ಚಿತ್ತರ ಅಂತ ಒಂದು ಮ್ಯಾಗ್ಝಿನ್ ಬರ್ತಾಯಿತ್ತು, ತಮಗೆಲ್ಲ ಗೊತ್ತು. ಸಿನಿಮಾ ವಿಷಯಗಳು ಬಿಟ್ಟರೆ ಬೇರೆ ಯಾವುದು ಅದರಲ್ಲಿ ಸೇರ್ಪಡೆ ಆಗ್ತಾ ಇರಲಿಲ್ಲ. ಅಂಥ ಒಂದು ಚಿತ್ರಲೋಕ ಯೂಟ್ಯೂಬ್ ವಾಹಿನಿ ಸುಮಾರು ಒಂದು 25 ವರ್ಷಗಳಾಗಿದೆ. ವೀರೇಶಣ್ಣ ಅವರು ಈ ಸಿನಿಮಾ ಮಂದಿಗೆ, ಸಿನಿಮಾದಲ್ಲಿರುವಂಥ ಕಲಾವಿದರು, ಟೆಕ್ನಿಷಿಯನ್ಗೆ ಎಲ್ಲರಿಗೂ ಅವರ ಒಂದು ಜೀವನನ ಸಹಾಯ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಅನೇಕ ಸಂಗತಿಗಳು, ಅನೇಕ ವಿಷಯಗಳೆಲ್ಲ ಈ ಚಾನಲ್ ಒಳಗಡೆ ಇರುತ್ತೆ. ತಮಗೆ ಏನಕ್ಕೆ ಹೇಳಕ್ಕೆ ಬಂದೆ ಈ ವಿಷಯಗಳಂದರೆ, ನೀವೆಲ್ಲ ಎಷ್ಟೋ ಹೊಸ ಚಾನಲ್, ಹೊಸ ಯೂಟ್ಯೂಬ್, ಹೊಸ ಪ್ರತಿಭೆಗಳು ಎಲ್ಲರಿಗೂ ನೀವು ಪ್ರೀತಿ ಕೊಟ್ಟಿದ್ದೀರಾ, ಲೈಕ್ ಕೊಟ್ಟಿದ್ದೀರಾ, ಥಮ್ಸಪ್ ಕೊಟ್ಟಿದ್ದೀರಾ, ಶೇರ್ ಮಾಡಿದ್ದೀರಾ. ನಾನು ಅನೇಕ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಬಸ್ ಅಥವಾ ಟ್ರೈನು, ಕಾರುಗಳಲ್ಲಿ ಅಲ್ಲೇ ಎಲ್ಲಾದರೂ ಕೆಲವೊಂದು ಜಾಗದಲ್ಲಿ ಕೂತಿರುವಾಗ ನಾನು ನೋಡ್ತಾ ಇರ್ತೀನಿ ಸಾಕಷ್ಟು ಜನ ಆಡಿಯನ್ಸ್ಗಳು ಕೆಲವೊಂದು ಯಾವ್ಯಾವ ಚಾನಲ್ಸ್ಗೆ ಏನು ಮಾಡ್ತಾರೆ, ಲೈಕು, ವ್ಯೂವರ್ಸು, ಪ್ರತಿಯೊಂದು ಶೇರ್ ಮಾಡೋದು, ಕಮೆಂಟ್ ನೋಡ್ತಾನೆ ಇರ್ತೀನಿ ಎಲ್ಲನೂ. ಹಾಗೆ ತಾವುಗಳು ಈ ಚಿತ್ರಲೋಕ ಯೂಟ್ಯೂಬ್ ವಾಹಿನಿ ಏನಿದೆ, ದಯವಿಟ್ಟು ನಿಮ್ಮ ಅನಿಸಿಕೆಗಳ್ನ ಆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಏನಕ್ಕಂದರೆ ಈ ಚಾನಲ್ ಬಂದು ಕರ್ನಾಟಕದಲ್ಲಿ ಏನಾದರೂ ಒಂದು ಹೇಳಬೇಕಂದ್ರೆ ಸಿನಿಮಾಗೋಸ್ಕರ ಇರೋವಂಥ ಚಾನಲ್. ಸಿನಿಮಾ ಬಿಟ್ಟರೆ ಈ ಚಿತ್ರಲೋಕ ಚಾನಲ್ಗೆ ಬೇರೆ ಏನೂ ಗೊತ್ತಿಲ್ಲ. ಸಿನಿಮಾ ಇಲ್ಲೋರ್ಗೂ ಅವರು 25 ವರ್ಷದಿಂದ ಸಿನಿಮಾಗೋಸ್ಕರನೇ, ಸಿನಿಮಾ ಮಂದಿಗೋಸ್ಕರ, ನಮ್ಮ ಕರ್ನಾಟಕ ಜನತೆಗೋಸ್ಕರ ಆ ಚಾನಲ್ನ ಬೆಳೆಸ್ತಾ ಬಂದಿದ್ದಾರೆ. ಬೇರೆಯವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ದಯವಿಟ್ಟು ನೀವೆಲ್ಲ ಹೊಸ ಚಾನಲ್ಗಳಿಗೆಲ್ಲ ಹೇಗೆ ಒಂದು ಪ್ರೋತ್ಸಾಹ ಕೊಡ್ತಿರೋ, ಥಮ್ಸಪ್, ಲೈಕ್ ಮಾಡ್ತಿರೋ, ಶೇರ್ ಮಾಡ್ತಿರೋ ಕೆಲವೊಂದು ವೀಡಿಯೋಗಳೆಲ್ಲ ದಯವಿಟ್ಟು ಇಲ್ಲಿ ಶೇರ್ ಮಾಡಿ ಈ ಚಿತ್ರಲೋಕ.comಗೆ. ಹಾಗೆ ನನ್ನ ಮತ್ತು ನಮ್ಮ ರಘುವೀರ್ ಸರ್ ಅವರ ಸಂದರ್ಶನಗಳು ಇದೆ, ವಿಡಿಯೋಗಳೆಲ್ಲ. ಮುಂದಿನ ದಿನಗಳಲ್ಲಿ ಆಲ್ರೆಡಿ ಒಂದು ವಿಡಿಯೋ ಲಾಂಚ್ ಆಗಿದೆ. ಮುಂದಿನ ದಿನಗಳು ಅನೇಕ ಇನ್ನೂ ಕೆಲವು ಬರ್ತವೆ, ಲಾಂಚ್ ಆಗುತ್ತೆ. ಆಮೇಲೆ ನಾನು ಇನ್ನೊಂದು ಕರ್ನಾಟಕ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. 7ರಿಂದ 8 ಕೋಟಿ ಆಗಿರ್ಬೋದು, ನಮ್ಮ ಭಾರತದಲ್ಲಿ 140 ಕೋಟಿ ಜನ ಯಾರಿದ್ದಾರೋ, ತಾವು ಸಿನಿಮಾದವ್ರನ್ನ ಪ್ರೀತಿಸಿದ್ದೀರಾ, ಫ್ಯಾನ್ ಅಸೋಸಿಯೇಷನ್ ಬೆಳೆಸ್ಕೊಂಡಿದ್ದೀರಾ, ನಟ ನಟಿಯರನ್ನ ತುಂಬ ಗೌರವಿಸಿದ್ದೀರಾ. ಇಲ್ಲಿ ನಿಮ್ಗೆ ಇಷ್ಟವಾಗಿರೋಂಥ ನಟಿಯರು ಅವರೆಲ್ಲರದು ಸಂದರ್ಶನ, ಅವ್ರ ಜೀವನ ಚರಿತ್ರೆ, ಅವ್ರ ಲೈಫ್ ಸ್ಟೋರಿ ಪ್ರತಿಯೊಂದು ಈ ಚಿತ್ರಲೋಕ.com ಚಾನಲಲ್ಲಿ, ಚಿತ್ರಲೋಕ ಚಾನಲಲ್ಲಿ ಇರುತ್ತೆ. ದಯವಿಟ್ಟು ಈ ಚಾನಲ್ನ ನೀವು ತಾವು ಗೌರವಿಸಿ, ಪ್ರೀತಿಸಿ. ಅವಾಗೇನಾಗುತ್ತೆ ಅಂದರೆ ತಮ್ಮ ಇಷ್ಟವಾದ ನಟಿಯರು ಯಾರಿದ್ದಾರೆ ಅವ್ರಿಗೆ ನೀವು ಗೌರವ ಕೊಟ್ಟಷ್ಟೇ ಈ ಚಾನಲ್ಗೆ ಗೌರವ ಕೊಟ್ಟಂಗಾಗುತ್ತೆ. ಅವ್ರನ್ನ ನೀವು ಎಷ್ಟು ಪ್ರೀತಿಸ್ತೀರೋ ಅವ್ರನ್ನ ಕೊಡೋ ಪ್ರೀತಿನ ಸೇಮ್ ಈ ಚಾನಲ್ಗೂ ಕೂಡ ಕೊಟ್ಟಂಗಾಗುತ್ತೆ. ಯಾಕಂದರೆ ನಿಮ್ಗೆ ಯಾರೋ ಒಂದು ಇಷ್ಟ ತಗೊಳ್ಳಿ, ರವಿಚಂದ್ರನ್ ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಯಶ್ ಅವರು ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು. ಸೊ ಈ ಥರ ನಿಮ್ಗೆ ಇಷ್ಟವಾಗಿರೋ ಹೀರೋಗಳು ಯಾರ್ಯಾರಿದ್ದಾರೋ ಅವ್ರದ್ದೆಲ್ಲ ಸಂದರ್ಶನ ಈ ಚಾನಲಲ್ಲಿ ಇಲ್ದಂಗೆ ಬೇರೆ ಯಾವ ಚಾನಲ್ಗಳಲ್ಲಿ ಸಿಗಲ್ಲ ನಿಮ್ಗೆ. ಯಾಕಂದರೆ ಇದು ಸಿನಿಮಾಗೆ ಸಂಬಂಧಪಟ್ಟಂಥ ಚಾನಲ್ ಚಿತ್ರಲೋಕ. 25 ವರ್ಷದಿಂದ ಇದೆ. ಮೊಟ್ಟ ಮೊದಲ ಯೂಟ್ಯೂಬ್ ವಾಹಿನಿ ಬಂದು ಚಿತ್ರಲೋಕ ಚಾನಲ್ಲು.
ಇದರಲ್ಲಿ ಯಾಕೆ ನಾನು ಹೇಳ್ತಿದ್ದೆ, ನಿಮಗೆ ಕೆಲವು ಹೀರೋಯಿನ್ಗಳು ಇಷ್ಟ ಆಗಿರ್ಬೋದು, ರಮ್ಯಾ ಮೇಡಮ್, ರಕ್ಷಿತಾ ಮೇಡಮ್, ಮಾಲಾಶ್ರೀ ಮೇಡಮ್, ಅವರೆಲ್ಲ ಪ್ರತಿಯೊಂದು ಸಂದರ್ಶನ ಕೂಡ ಈ ಚಾನಲಲ್ಲಿ ನೋಡೋಕ್ಕೆ ಸಿಗುತ್ತೆ. ಈಗ ನಿಮ್ಗೆ ಇಷ್ಟವಾಗಿರೋ ಹೀರೋ ಯಾರಾದರೂ ಅವ್ರ ಬಗ್ಗೆ ಕೆಲವೊಂದು ಮಾಹಿತಿ ಗೊತ್ತಿರೋಲ್ಲ, ಈ ಚಾನಲ್ ಒಳಗಡೆ ಸಿಗುತ್ತೆ ನಿಮಗೆ, ಬೇರೆ ಎಲ್ಲೂ ಸಿಗಲ್ಲ ನಿಮಗೆ. ಈ ಚಿತ್ರಲೋಕ ಚಾನಲ್ ಒಳಗಡೆ ನಿಮಗೆ ಮಾಹಿತಿ ಸಿಗುತ್ತೆ. ಅಂಥ ಒಂದು ಅದ್ಭುತವಾಗಿರೋ ಚಾನಲ್ಲು. ನನಗೆ ಮೊನ್ನೆ ನಾನು KM ವೀರೇಶ್ ಅಣ್ಣವ್ರ ಜೊತೆ ಪ್ರೆಸ್ ಕ್ಲಬ್ಬಲ್ಲಿ ಕೂತ್ಕೊಂಡು ಸ್ವಲ್ಪ ಏನೋ ಚರ್ಚೆ ಮಾಡ್ತಾಯಿದ್ವಿ. ನನಗೆ ಒಂದು ಸಡನ್ ಒಂದು 10 ನಾನು ಕೆಲವೊಂದು ಚಿತ್ರರಂಗದಲ್ಲಿ ನಾನು ಇಡೀ ಭಾರತ ಚಿತ್ರರಂಗದ ಇತಿಹಾಸನ, ನನಗೆ ಕೆಲಸನ ಹೇಗೆ ಮಾಡಬೇಕು ಏನು ಅನ್ನೋದು ನನ್ನ ಗುರುಗಳು ರಘುವೀರ್ ಸರ್ ನಾನು ಕಲಿಸ್ಕೊಟ್ಟಿದ್ರು. ನಾನು ಅವ್ರ ಜೊತೆಲಿ ಇದ್ದು ಸಾಕಷ್ಟು ಒಂದು ಸ್ಕ್ರಿಪ್ಟ್ ಹೇಗೆ ಮಾಡ್ತೀವಿ, ಸ್ಟೋರಿ ಲೈನ್ ಯಾವ ಥರ ಮಾಡ್ತೀವಿ, ನಾನು ಬೇಸಿಕ್ಕಾಗಿ ಎಲ್ಲ ಕೆಲಸಗಳು ಕಲ್ತಿದ್ದೆ. ನನಗೆ ಗೊತ್ತಿತ್ತು. ಮತ್ತು ನಾನು 30 ವರ್ಷದಿಂದ ಚಿತ್ರರಂಗದಲ್ಲಿ ಇರೋದ್ರಿಂದ ಕೆಲವೊಂದು ಪ್ರಾಕ್ಟಿಕಲ ನಾನು ಕೂಡ ಕೆಲವೊಂದು ಅನುಭವನ ಮಾಡಿ ಕೆಲವೊಂದು ತಿಳ್ಕೊಂಡಿದ್ದೆ. ಮೊನ್ನೆ ಪ್ರೆಸ್ ಕ್ಲಬ್ಬಲ್ಲಿ ವೀರೇಶ್ ಅಣ್ಣವ್ರು ಏನು ಮಾಡೋದು, ನನ್ನ ಕುಂಡಿಸ್ಕೊಂಡು ಒಂದು 10 ನಿಮಿಷ ಕೆಲವೊಂದು ಫೋಟೋಸ್ಗಳು ತೋರಿಸಿದ್ರು. ನನಗೆ ಅದು ಎಷ್ಟು ರೋಮಾಂಚನ, ಎಷ್ಟು ಒಂದು ಶಾಕ್ ಆಯ್ತು ಅಂದರೆ, ದೇವಲೋಕದಿಂದ ಒಬ್ಬ ದೇವರು ಬಂದು ನನ್ನ ಮುಂದೆ ಕೂತ್ಕೊಂಡಿದ್ದಾರೆ ಅನ್ನೋ ಥರ ಆಗೋಯ್ತು. ಯಾಕೆ ಈ ಮಾತು ಹೇಳ್ತಿದ್ದೀನಂದರೆ, ಚೈತ್ರದ ಪ್ರೇಮಾಂಜಲಿ ಸಿನಿಮಾಗೆ ಶಿವಣ್ಣ ಕ್ಲಾಪ್ ಮಾಡ್ತಾಯಿದ್ದಾರೆ ನಮ್ಮ ರಘುವೀರ್ ಸರ್ಗೆ. ಆ ಫೋಟೋ ಇಲ್ಲರಿಗೂ ನಾವು ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಚೈತ್ರ ಪ್ರೇಮ ಆಡಿಯೋದಲ್ಲಿ ಅಂಬರೀಷ್ ಅಣ್ಣ, ಮಾಲಾಶ್ರೀ ಮೇಡಮ್, ನಾವು ರಘುವೀರ್ ಸರ್ ಆಡಿಯೋ ಲಾಂಚ್ ಮಾಡ್ತಾ ಇರೋದು. ಈ ಥರ ಇದರಲ್ಲಿ ಚೈತ್ರ ಪ್ರೇಮಿ ಸಿನಿಮಾ ಕ್ಯಾಮ್ರಾ ಆನ್, ಇವರು ಅಂಬರೀಷ್ ಅಣ್ಣ ಕ್ಯಾಮ್ರಾ ಸ್ವಿಚ್ ಆನ್ ಮಾಡ್ತಿರೋದು. ಶೃಂಗಾರ ಕಾವ್ಯ ಸಿನಿಮಾದಲ್ಲಿ ಉಪೇಂದ್ರ ಸರ್ ಅವ್ರು ಬಂದು ಸಂಭಾಷಣೆ ಬರೀತಾ ಇರೋದು, ಡೈಲಾಗ್ ಬರೀತಾ ಇರೋದು. ಈ ಥರ ಎಲ್ಲ ಈ ಪಬ್ಲಿಕ್ಕಿಗೆ ಗೊತ್ತಿಲ್ಲದಿರೋವಂಥದ್ದು, ಈ ಚಿತ್ರರಂಗಕ್ಕೆ ಎಷ್ಟು ಜನಕ್ಕೆ ಗೊತ್ತಿಲ್ಲದಿರೋಂಥ ಕೆಲವೊಂದು ವಿಶೇಷವಾಗಿರೋ ಫೋಟೋಗಳು, ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಈ ಚಿತ್ರಲೋಕ.com ಇದೆ. ಚಿತ್ರಲೋಕ ವೀರೇಶ್ ಅಣ್ಣ ಅವ್ರು ಏನಿದೆ ಅವ್ರ ಹತ್ರ ಕಂಟೆಂಟ್ ಇದೆ. ನನಗೆ ನಿಜವಾಗೂ ನಾನಂದು ಅಣ್ಣ 35 ವರ್ಷದ್ದು ನೀವು ಈಗಲೂ ಅಷ್ಟೊಂದು ಫ್ರೆಶ್ ಆಗಿ ಇಟ್ಕೊಂಡಿದ್ರೆ ಹೇಗೆ ಅಣ್ಣ ಅಂತ ನನಗೆ ಸಡನ್ನಾಗಿ ಶಾಕ್ ಆಯಿತು. ನನಗೆ ಇಡೀ ಒಂದು ದೇವರೇ ಬಂದು ನನಗೆಲ್ಲ ತೋರಿಸ್ತಾ ಇದ್ದೇನೋ ಅನ್ನೋ ಥರ ರೋಮಾಂಚನ ಆಯಿತು. ನಿಜವಾಗೂ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ KM ವೀರೇಶ್ ಅಣ್ಣ ಅವ್ರಿಗೆ. ಯಾಕಂದರೆ ಕೆಲವೊಂದು ವಿಷಯಗಳು ನನಗೆ ಗೊತ್ತಿತ್ತು, ಕೆಲವೊಂದು ವಿಷಯ ನನಗೆ ಗೊತ್ತಿರಲಿಲ್ಲ. ಅವ್ರು ವಿತಿನ್ 10 ಮಿನಿಟ್ಸಲ್ಲಿ ಇಡೀ ಒಂದು ನನಗೆ ಸಿನಿಮಾ ಲೋಕದಲ್ಲಿ, ಈ ಒಂದು ಸಿನಿಮಾ ಲೋಕದ ಒಳಗಡೆ ಇನ್ನೊಂದು ಲೋಕ ಇರುತ್ತಲ್ಲ, ದೇವ್ರ ಲೋಕ, ಆ ದೇವ್ರ ಲೋಕಕ್ಕಿಂತ ಒಂದು ಅನುಭವದ ಲೋಕ, ಆ ಅನುಭವದ ಲೋಕದ ಜೊತೆಲಿ ನನ್ನ ಒಂದು ಹೊಸ ಅನುಭವನ ಒಂದು ವಿತಿನ್ 10 ಮಿನಿಟ್ಸಲ್ಲಿ ತೋರಿಸ್ಬಿಟ್ರು ನನಗೆ. ಕೆಲವೊಂದು ಫೋಟೋಗಳು, ಅವು ಇವು ಕ್ಲಿಪ್ಪಿಂಗ್ಸು, ನಾನು ನಿಜವಾಗೂ ಆಶ್ಚರ್ಯ ಆಯಿತು. ಇದು ಶಿವಣ್ಣ ರಘುವೀರ್ ಸರ್ಗೆ ಕ್ಲಾಪ್ ಮಾಡ್ತಾ ಇರೋದು. ಆ ಫೋಟೋ ಇವತ್ತನವರೆಗೂ ಎಲ್ಲೂ ವೈರಲ್ ಆಗಿಲ್ಲ. ಅದು ಮುಂದಿನ ದಿನಗಳಲ್ಲಿ ಇದೇ ಚಿತ್ರಲೋಕ ಯೂಟ್ಯೂಬ್ ವಾಹಿನಿ ಒಳಗಡೆ ಆ ಕ್ಲಿಪ್ಪಿಂಗ್ ಬರುತ್ತೆ. ಇನ್ನೂ ಅನೇಕ, ಸುದೀಪ್ ಸರ್ ಹೇಗಿದ್ದರು, ದರ್ಶನ್ ಸರ್ ಪರ್ಸ್ನಲಾಗಿ ಹೇಗಿದ್ದರು, ಆಮೇಲೆ ಶಿವಣ್ಣ ಇವರು ಕೆಲವು ನಟ ನಟಿಯವ್ರದ್ದೆಲ್ಲ ಹೆಂಗಿರಿ ಅಂದರೆ, ನಿಮ್ಗೆ ಯಾರಿಗೂ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಗದೇ ಇರೋಂಥ ಫುಟೇಜಸ್ ಬ್ಯಾಕ್